ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಮತ್ತೊಂದು ಅತಿ ಮುಖ್ಯವಾಗಿರುವಂತಹ ಘಟಕದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅದೇನೆಂದರೆ, ಇತಿಹಾಸ ಮತ್ತು ಪೌರನೀತಿ ಬೋಧನಾ ವಿಧಾನದಲ್ಲಿ ಅಥವಾ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನಾ ವಿಧಾನದಲ್ಲಿ ಬರುವಂತಹ 3ನೇ ಯೂನಿಟ್ನಲ್ಲಿ ಬರುವಂತಹ ಪೆಡಗಾಗಿ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಶಿಕ್ಷಣಶಾಸ್ತ್ರದ ಬೋಧನಾ ವಿಧಾನಗಳು ಅನ್ನುವಂಥ ವಿಚಾರವನ್ನು ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಈ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನೀವು ಬೋಧನಾ ವಿಧಾನ ಅಂದರೆ ಏನು, ಅವುಗಳ ಅರ್ಥ, ಪ್ರಾಮುಖ್ಯತೆ ಮುಂತಾದ ಅಂಶಗಳನ್ನು ಭಾಳಷ್ಟು ಸವಿವರವಾಗಿ ತಿಳಿದುಕೊಂಡಿದ್ದೀರಿ. ಇವತ್ತಿನ ತರಗತಿಯಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತಹ ಕನ್ವೆನ್ಷನಲ್ ಪೆಡಗಾಗೀಸ್ ಆಫ್ ದಿ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ ಘಟಕದಲ್ಲಿ ಕೆಲವೊಂದು ಬೋಧನಾ ವಿಧಾನದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ. ಆತ್ಮೀಯರೇ, ಮುಖ್ಯವಾಗಿ ಈ ವಿಚಾರ ವಸ್ತುಗಳೆಲ್ಲವೂ ಕೂಡ ಬೋಧನೆಯ ಒಂದು ಭಾಗವಾಗಿ ಪರಿಗಣಿತವಾಗುತ್ತೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೋಧನಾ ವಿಧಾನಗಳನ್ನು ಅರಿಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಈ ಉದ್ದೇಶಕ್ಕೋಸ್ಕರ ನಾವು ಬೋಧನಾ ವಿಧಾನಗಳನ್ನು ಅತಿ ಹೆಚ್ಚಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಪೆಡಗಾಗಿ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್ ಅನ್ನುವಂಥ ವಿಚಾರಗಳಲ್ಲಿ ಬರುವಂತಹ ಅತಿ ಪ್ರಮುಖವಾದ ಮುಖ್ಯ ಅಂಶಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವಾದರೂ ಕೂಡ ಈಗ ಪ್ರಾರಂಭಿಸೋಣ. ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಅನೇಕ ವಿಷಯ ವಸ್ತುಗಳಲ್ಲಿ ಇತಿಹಾಸದ ಬೋಧನಾ ವಿಧಾನಗಳ ಅತಿ ಮುಖ್ಯವಾಗಿ ಪಾತ್ರವನ್ನು ವಹಿಸುವಂತಹ ಬೋಧನಾ ವಿಧಾನಗಳೆಂದರೆ ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಮತ್ತು ಆಧುನಿಕ ಬೋಧನಾ ವಿಧಾನಗಳು ಅಂತೇಳಿ ಎರಡು ವಿಧಗಳನ್ನು ನಾವು ಇಲ್ಲಿ ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು. ಅದರಲ್ಲಿ ಇವತ್ತು ನಾವು ಸಾಂಪ್ರದಾಯಿಕ ಬೋಧನಾ ವಿಧಾನವಾಗಿರುವಂತಹ ಕಥನ ಪದ್ಧತಿ ಅಂದರೆ ಏನು, ಅದರ ಬಗೆಗಿನ ಇತರೆ ಅಂಶಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಟೀಚಿಂಗ್. ಸಾಂಪ್ರದಾಯಿಕ ಬೋಧನಾ ವಿಧಾನಗಳಂದರೆ ಏನು? ವಾಟ್ ಆರ್ ದ ಕನ್ವೆನ್ಷನಲ್ ಪೆಡಗಾಗೀಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್? ಮುಖ್ಯವಾಗಿ ಇತಿಹಾಸ ಬೋಧನೆಯನ್ನು ಮಾಡಲು ನಿರ್ದಿಷ್ಟವಾದ ಕೆಲವು ವಿಧಾನಗಳನ್ನು ಗುರುತಿಸಲಾಗಿದೆ. ಶಿಕ್ಷಕರು ಸಂದರ್ಭಕ್ಕನುಸಾರವಾಗಿ ವಿಷಯದ ಸ್ವರೂಪವನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ಯೋಗ್ಯ ಬೋಧನಾ ವಿಧಾನಗಳನ್ನು, ಬೋಧನಾ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಸ್ತುತ ಸನ್ನಿವೇಶದವರೆಗೆ ಹಲವು ಬೋಧನಾ ವಿಧಾನಗಳನ್ನು ಬಳಸಿಕೊಂಡು ಬರಲಾಗಿದೆ. ಅವುಗಳನ್ನು ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಎಂದು ಕರೆಯುವರು. ಸಾಮಾನ್ಯವಾಗಿ ಸಂಪ್ರದಾಯದ ಪ್ರಕಾರ ಅಥವಾ ಸಂಪ್ರದಾಯಬದ್ಧವಾಗಿ ತರಗತಿಗಳಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡುವಕ್ಕೋಸ್ಕರ ಇರುವಂತಹ ಹಲವಾರು ಬೋಧನಾ ವಿಧಾನಗಳು. ನಿಮಗೀಗಾಗಲೇ ಅವೆಲ್ಲ ಬೋಧನಾ ವಿಧಾನಗಳ ಅರಿವು ಕೂಡ ಇದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ. ಇಲ್ಲಿ ಮುಖ್ಯವಾಗಿ ನಾವು ವೈಲ್ ಟೀಚಿಂಗ್ ಹಿಸ್ಟ್ರಿ ಇನ್ ದ ಕ್ಲಾಸ್ ರೂಮ್ we have to use the various methods of the teaching. That should be very interesting. We have to use the important methods of teaching while teaching the history and civics or while teaching the political science. That's why here we have to recognize some of the important methods of teaching while teaching history. According to the situation, the teacher should use the good teaching methods while teaching the concept of the history. That is the main thing of the history, or also the methods of the teaching history of the teacher. Here are some of the major teaching points or the methods of teaching are the storytelling method, lecture cum discussion method, interactive method, constructivist teaching method, project based method and problem solving method. These are some major
the important methods of the teaching, major importance methods of the teaching. That's why we have to use these types of the methods of teaching in the classroom. ಕತೆ ಹೇಳೋದು, ಅದನ್ನು ಕಥನ ವಿಧಾನ ಎಂದು ಕೂಡ ಕರೆಯುತ್ತಾರೆ. ಉಪನ್ಯಾಸದೊಂದಿಗೆ ಚರ್ಚಾ ವಿಧಾನವನ್ನು ಕೈಗೊಳ್ಳೋದು, ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸಂವಾದಾತ್ಮಕ ವಿಧಾನ, ಡೈಲಾಗ್, ಇಂಟರಾಕ್ಟಿವ್ ಮೆಥಡ್ ಅಂತ ಅದನ್ನು ಕರೆಯುತ್ತೇವೆ. ಡೈಲಾಗ್ ಅಪ್ರೋಚ್, ಸಾಮಾನ್ಯವಾಗಿ ಫಸ್ಟ್ ಸೆಮ್ಮಲ್ಲಿ ಕೂಡ ಅದು ಬಂದಿದೆ. ಡೈಲಾಗ್ ಅಪ್ರೋಚ್, ಡೈಲಾಗ್ ಸಂಭಾಷಣಾ ವಿಧಾನ. ಹಾಗೂ ರಚನಾತ್ಮಕ ಬೋಧನಾ ವಿಧಾನ, ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಮೆಥಡ್. ಇಷ್ಟು ವಿಧಾನಗಳು ಕೂಡ ಇತಿಹಾಸ ಬೋಧನೆಯಲ್ಲಿ ಬರುವಂಥ ಪ್ರಮುಖ ಬೋಧನಾ ವಿಧಾನಗಳು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅವುಗಳನ್ನು ಸಾಂಪ್ರದಾಯಿಕ ಬೋಧನಾ ವಿಧಾನ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಪ್ರಾರಂಭ ಕಾಲದಿಂದಲೂ ಅಥವಾ ಪ್ರಾಚೀನ ಕಾಲದಿಂದಲೂ ಇದ್ದಂಥ ವಿಧಾನಗಳು ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಎರಡು ಮಾತುಗಳು ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನವನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಕತೆ ಹೇಳುವುದು ವಿಧಾನದ ಬಗ್ಗೆ ನಾವು ಸ್ವಲ್ಪ ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಏನು ಕತೆ ಹೇಳೋದು ಅಂದರೆ ಏನು, ಯಾವ ದೃಷ್ಟಿಯಲ್ಲಿ ಈ ವಿಧಾನವನ್ನು ಶಿಕ್ಷಕರು ಬಳಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಧಾನ. ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಇತಿಹಾಸವನ್ನು ಬೋಧಿಸುವಾಗ ಈ ಕತೆ ಹೇಳುವುದು ಕೂಡ ಅತಿ ಮುಖ್ಯವಾದ ಒಂದು ವಿಧಾನ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಹೆಚ್ಚಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು, ಕತೆ ಹೇಳೋದು ಅಂತ. ಸಾಮಾನ್ಯವಾಗಿ ಯಾಕೆ ಈ ವಿಧಾನ ಹೆಚ್ಚು ಅನ್ನೋದನ್ನು ಮುಂದೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಕಥನ ಪದ್ಧತಿಯು ಮಕ್ಕಳನ್ನು ಆಕರ್ಷಿಸುವಂಥ ಪದ್ಧತಿಯಾಗಿದೆ. ಇದು ಪ್ರಾಚೀನ ಕಾಲದಿಂದಲೂ ಕತೆ ಹೇಳೋದಂದರೆ ಭಾಳಷ್ಟು ಇಷ್ಟ. ಕಥೆಯನ್ನು ಕೇಳೋದು ಕೂಡ ಅಷ್ಟೇ ಇಷ್ಟ ಆಗಿತ್ತು. ಭಾಳಷ್ಟು ದಿನ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಬಂದರೆ ಅದು ಅಷ್ಟೇ ಸೂಕ್ತವಾದ ವಿಷಯವನ್ನು ಕೂಡ ಆಗಿತ್ತು. ಹಾಗಾಗಿ ಏನು ಮಾಡುತ್ತೆ, ಅದು ಎಲ್ಲರನ್ನೂ ಆಕರ್ಷಣೆ ಮಾಡುವಂತಹ ಒಂದು ಪದ್ಧತಿ. ಅದು ಕಥನ ಪದ್ಧತಿ ಇದೆಯಲ್ಲ, ಯಾರನ್ನೂ ಕೂಡ ಬಿಡಲ್ಲ. ಮಕ್ಕಳಿಂದ ವಯಸ್ಸಾದವರನ್ನೂ ಕೂಡ ಅದು ಆಕರ್ಷಣೆ ಮಾಡುವಂಥ ಒಂದು ಪದ್ಧತಿ ಅದು. ಆ ಹಿನ್ನೆಲೆಯಲ್ಲಿ ಈ ಪದ್ಧತಿಯನ್ನು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಎಲ್ಲ ವರ್ಗದ ಮತ್ತು ಎಲ್ಲ ವಯಸ್ಸಿನ ಜನರಿಗೂ ಬಲು ಅಚ್ಚುಮೆಚ್ಚಿನ ವಿಷಯವಾಗಿದೆ. ಆಮೇಲೆ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಮತ್ತು ಇತಿಹಾಸ ಬೋಧನಾ ಪದ್ಧತಿಗಳಲ್ಲಿ ಇದೊಂದು ಉತ್ತಮ ಪದ್ಧತಿಯಾಗಿದೆ. ಇತಿಹಾಸವನ್ನು, ಘಟನೆಗಳನ್ನು ಕಥೆಯನ್ನಾಗಿ ಮಾಡ್ಕೊಂಡು ಹೇಳೋದಿದೆಯಲ್ಲ, ಅದು ಭಾಳಷ್ಟು ಇಷ್ಟಪಡ್ತಾರೆ ವಿದ್ಯಾರ್ಥಿಗಳು. ಆ ಹಿನ್ನೆಲೆಯಲ್ಲಿ ಅದನ್ನು ಬಳಸುವಂಥ ಪ್ರಯತ್ನಗಳು ಇಲ್ಲಿ ಆಗಬೇಕು, ಮುಂದುವರಿಬೇಕು. ಆ ಸಂಬಂಧಕ್ಕೋಸ್ಕರ ಆ ಥರದ ಅಂಶಗಳನ್ನು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಬಳಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಶಿಕ್ಷಣದ ಎಲ್ಲ ಹಂತಗಳು, ಉದಾಹರಣೆ ಪ್ರಾಥಮಿಕ ಅಂತ ಹೇಳ್ತೀವಿ, ಅಥವಾ ಪ್ರೈಮರಿ ಅಂತ ಹೇಳ್ತೀವಿ, ಅಥವಾ ಹೈಸ್ಕೂಲ್ ಅಂತ ಹೇಳ್ತೀವಿ. ಹೀಗೆ ಎಲ್ಲ ಹಂತಗಳಲ್ಲಿ ಏನಾಗುತ್ತೆ, ಅದನ್ನು ಬಳಸುವಂತಹ ಪದ್ಧತಿ, ಬಳಸುವಂತಹ ಕ್ರಮಗಳಿದಾವಲ್ಲ, ಭಾಳಷ್ಟು ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಭಾಳಷ್ಟು ಮುಖ್ಯವಾದ ರೀತಿಯಲ್ಲಿ ಬಳಸಬೇಕು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳನ್ನು ತಗೊಂಡು ವಿಷಯವನ್ನು ಬೋಧಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಬೇಕಾಗುತ್ತೆ. ಇತಿಹಾಸದಂತಹ ವಿವರಣಾತ್ಮಕ ವಿಷಯವನ್ನು ಈ ವಿಧಾನಗಳಿಂದ ಬಳಕೆ ಮಾಡಿಕೊಂಡು ನಾವು ಬೋಧನೆಯನ್ನು ಮಾಡ್ಬೋದು. ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್ ಅಂತಲೇ ಕರೀತಾರೆ, ಇದನ್ನು ಒಂದು ತಂತ್ರ ಅಂತೇಳಿ ಕರೀತಾರೆ. ಯಾರಿಗೆ ಚೆನ್ನಾಗಿ ಅದರ ಟೆಕ್ನಿಕ್ ಗೊತ್ತಿರುತ್ತೋ, ಇತಿಹಾಸ ಬೋಧನೆಯನ್ನು ಮಾಡುವಂಥ ಟೆಕ್ನಿಕ್ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅವರು ಭಾಳಷ್ಟು ಸುಲಭವಾಗಿ ಈ ತಂತ್ರವನ್ನು ಬಳಸ್ತಾರೆ. ಕಥೆಗಳು ಅಂದ ತಕ್ಷಣ ಭಾಳಷ್ಟು ಮುಖ್ಯ ಆಗುತ್ತೆ. ಸ್ಟೋರಿ ಟೆಲ್ಲಿಂಗ್ ಈಸ್ ಎ ಟೆಕ್ನಿಕ್. ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್ಸ್ ಫಾರ್ ದಿ ಪರ್ಪಸ್ ಆಫ್ ದ ಇಂಟ್ರಾಕ್ಷನ್, ಟು ಕ್ರಿಯೇಟ್ ದ motivation among the students, to create the learning or to create the interest among the students. That's why it is the very very important aspects in the teaching subject. That is the very very important one. Okay, let us see what is the meaning of the storytelling. ಹಾಗಾದರೆ ನಾವು ನೋಡೋಣ, ಈ ಸ್ಟೋರಿ ಟೆಲ್ಲಿಂಗ್ ಅಂದರೆ ಏನು, ಯಾವ ಅಂಶಗಳನ್ನು ಆಧಾರ ಇಟ್ಟುಕೊಂಡು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. Storytelling is conveying knowledge, conveying event, or conveying the experience in words by using the sketches, images, diagrams, maps
and sound, often by the embellishment. It is literally about telling a story. It is literally about the telling a story. A person who has valuable knowledge tells stories from his or her own experiences in front of people who want to gain knowledge. Who want to gain knowledge. That is a very, very important aspect in the teaching the methods of the subject or other subject. That's why we have to use the more authentic in the classroom. Okay, here ಕತೆ ಹೇಳುವಂಥ ಪದ್ಧತಿಗಳಲ್ಲಿ ಅತಿ ಮುಖ್ಯವಾಗಿರುವಂಥ ಒಂದು ಸನ್ನಿವೇಶಗಳು ಕೂಡ ನಾವಿದನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾದರೆ ಒಬ್ಬ ಶಿಕ್ಷಕ ತರಗತಿಯ ಸನ್ನಿವೇಶದಲ್ಲಿ ಯಾವ ರೂಪದ ಕಥೆಗಳನ್ನು ಬಳಸ್ಬೋದು? ಇತಿಹಾಸ ಬೋಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಇಟ್ಕೊಳ್ತೀವಿ ಅಥವಾ ಮಾತನಾಡ್ತೇವೆ ನಾವು. ಹಾಗಾದರೆ ಯಾವ ರೂಪದ ಕಥೆಗಳನ್ನು ನಾವು ಬಳಸಬೇಕಾಗುತ್ತೆ? ತರಗತಿ ಸನ್ನಿವೇಶದಲ್ಲಿ ಶಿಕ್ಷಕ ಬಳಸಬಹುದಾದಂತಹ ಕಥೆಗಳು, ಬಹಳ ಮುಖ್ಯವಾಗಿರುವಂತಹ ಕಥೆಗಳನ್ನೇ ನಾವು ಆಯ್ಕೆ ಮಾಡಿಕೊಳ್ಬೇಕು. ಅವುಗಳಲ್ಲಿ ಮುಖ್ಯವಾಗಿ ಸತ್ಯ ಕಥೆಗಳು, ದಂತಕಥೆಗಳು, ಆಖ್ಯಾಯಿಕೆಗಳು ಅಥವಾ ಪೌರಾಣಿಕ ಕಥೆಗಳು ಅಂತ ಕರೀತಾರೆ. ಸತ್ಯ ಕಥೆಗಳು ಅಂದರೆ ರಿಯಲ್ ಇನ್ಸಿಡೆಂಟ್ಸ್, ದಂತಕಥೆಗಳು ಅಂದರೆ ಲೆಜೆಂಡ್ಸ್, ಮಿತ್ಸ್ ಅಂತ ನೀವು ಹೇಳ್ತೀರಲ್ವ, ಮಿತ್ಸ್, ಆ ದೃಷ್ಟಿಯಲ್ಲಿ ಇವು ಕರೆಯುತ್ತೇವೆ. ದೆನ್ ಪೌರಾಣಿಕ ಕಥೆಗಳು, ಪೌರಾಣಿಕ ಅಥವಾ ಹಿಸ್ಟಾರಿಕಲ್ ಇವೆಂಟ್ಸ್ ಆರ್ ದ ರಿಲಿಜಿಯಸ್ ಸ್ಟೋರೀಸ್ ಅನ್ನೋ ದೃಷ್ಟಿಯಲ್ಲಿ ಕೂಡ ಇದು ಇರುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಸತ್ಯ ಕಥೆಗಳು ಅಂದರೆ ಏನು? ಈ ಕಥೆಗಳು ನೈಜ ಘಟನೆಗಳ ಆಧಾರಿತವಾಗಿದ್ದು ಇತಿಹಾಸ ಬೋಧನೆಯಲ್ಲಿ ಹೆಚ್ಚು ಬಳಸ್ಬೋದು. ಭಾಳಷ್ಟು ನೈಜ ಘಟನೆಗಳನ್ನು ಆಧಾರವಿಟ್ಟುಕೊಂಡು ಈ ಥರದ ಕಥೆಗಳನ್ನು ಹೆಣೆಯಲಾಗಿರುತ್ತದೆ. ಆ ದೃಷ್ಟಿಯಲ್ಲಿ ಈ ಥರದ ಕಥೆಗಳನ್ನು ಬಳಸಲಿಕ್ಕೆ ಕಾರಣ ಆಗ್ಬೋದು. ಆ ಹಿನ್ನೆಲೆ ಒಂದು ಸಂದರ್ಭ ಇಟ್ಕೊಂಡು ನಾವು ಅದನ್ನು ಬಳಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಈ ಕಥೆಗಳು ನೈಜ ಘಟನೆಗಳನ್ನು ಆಧಾರವಿಟ್ಟುಕೊಂಡಿರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ ಇತಿಹಾಸ ಬೋಧನೆಯಲ್ಲಿ ಕೂಡ ಈ ಕಥೆಗಳನ್ನು ಬಳಸ್ಬೋದು ಅಂತಲೂ ಕೂಡ ನಾನು ಹೇಳಿದೆ. ಯಾಕೆಂದರೆ ಈಗ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ಘಟನೆಯನ್ನು ಬೋಧನೆ ಮಾಡ್ತಾ ಇದ್ದೀವಿ ಅಂದರೆ ಆ ಘಟನೆ ಸತ್ಯವಾದುದು, ನೈಜವಾದ ರೂಪದಲ್ಲಿ ಆಧಾರಿತವಾಗಿರುವಂಥದ್ದು. ಅವುಗಳನ್ನು ನೈಜವಾಗಿ ಪ್ರತಿಯೊಬ್ಬರು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಯತ್ನಗಳು ಆಗಬೇಕು. ಹಾಗಾಗಿ ಎಷ್ಟೋ ಕಥೆಗಳು ಸಿಗುತ್ತೆ ನಮಗೆ, ಎಷ್ಟೋ ಕಥೆಗಳು ನೈಜ ಘಟನೆಗಳ ಆಧಾರದ ಮೇಲಿರುವಂಥ ಎಷ್ಟೋ ಕಥೆಗಳನ್ನು ನಾವು ಐತಿಹಾಸಿಕ ಘಟನೆಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ತರಗತಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದಾಗ ಅದು ಅತ್ಯುತ್ತಮವಾದ ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಎರಡನೇದು ದಂತಕಥೆಗಳು, ಮಿತ್ಸ್ ಅಂತ ಹೇಳ್ತೀವಿ ನಾವು. ಇವು ಸತ್ಯವಾದವುಗಳಲ್ಲ, ಆದರೆ ಏನಾಗಿರುತ್ತೆ, ಒಬ್ಬರ ಬಾಯಿಯಿಂದ ಮತ್ತೊಬ್ಬರಿಗೆ ಬಂದಿರುವಂಥ ಕಥೆಗಳು ಇವು. ಆದರೆ ಇವುಗಳಲ್ಲಿಯೂ ಸತ್ಯದ ಅಂಶವು ಇದ್ದೇ ಇರುತ್ತದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸತ್ಯದ ಅಂಶಗಳು ಇದ್ದೇ ಇರುತ್ತದೆ. ಆದರೆ ಅವುಗಳಲ್ಲಿಯ ಸತ್ಯವನ್ನು ಹುಡುಕಿ ತೆಗೆಯಬೇಕು. ಇಂತಹ ಕಥೆಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಇವು ಸಾಗಿ ಬಂದಿರುತ್ತವೆ. ಆ ಹಿನ್ನೆಲೆ ಈ ಪ್ರಯತ್ನಗಳು ನಡೆಯುತ್ತೆ. ಹಾಗಾಗಿ ಈ ಥರದ ಕಥೆಗಳನ್ನು ಯಾವುದೇ ದೂರದೃಷ್ಟಿ ಇಲ್ಲದೆ ಆಯ್ಕೆ ಮಾಡಿಕೊಳ್ಬೇಕು, ಅಥವಾ ಯಾವುದೇ ದುರಾಲೋಚನೆಗಳಿಲ್ಲದೆ ಈ ಥರದ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಕೆಲಸ ಭಾಳಷ್ಟು ಇರುತ್ತೆ, ಅಲ್ಲಿ ಅವುಗಳನ್ನು ಹುಡುಕಿ ತೆಗಿಬೇಕಾದ್ರೆ ಕೆಲಸ ಇರುತ್ತೆ. ಸತ್ಯದ ಅಂಶಗಳನ್ನು ಹುಡುಕಿ ತೆಗೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮೆಲ್ಲರ ಪಾತ್ರವು ಕೂಡ ಅಷ್ಟೇ ಮುಖ್ಯವಾದುದು. ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ, ಈ ಥರದ ಕಥೆಗಳನ್ನು ನಾವು ಸಂದರ್ಭಾನುಸಾರವಾಗಿ ಹುಡುಕಿ ತೆಗೆಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಇನ್ನು ಮೂರನೇ ಮುಖ್ಯ ಅಂಶಕ್ಕೆ ಬರ್ತೀನಿ, ಆಖ್ಯಾಯಿಕೆಗಳು ಅಥವಾ ಪೌರಾಣಿಕ ಕಥೆಗಳು. ಇದರ ಸಾಹಿತ್ಯ ಓದಿದ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಚಯ ಇರುತ್ತೆ. ಸಾಮಾನ್ಯವಾಗಿ ಪದಗಳು, ಈ ಹೆಸರುಗಳು ಹೆಚ್ಚು ಪರಿಚಯ ಇರುತ್ತೆ. ಹಾಗಾಗಿ ಅವರಿಗೆ ಹೆಚ್ಚು ವ್ಯಾಖ್ಯಾನಿಸುವಂತಹ ಪ್ರಮೇಯವೇ ಬರೋದಿಲ್ಲ.
ಸಾಮಾನ್ಯವಾಗಿ ಇವೇನಾಗುತ್ತೆ, ಜನರ ಬಾಯಲ್ಲಿ ಬಹಳಷ್ಟು ಪ್ರಚಲಿತವಾದಂತಹ ಮಾಹಿತಿಗಳೇ ಆಗಿರುತ್ತೆ, ಅವ್ರಿಗೆ ಗೊತ್ತಿರುವಂಥ ಮಾಹಿತಿಗಳೇ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಷ್ಟೇ, ಕಥೆಗಳನ್ನು ಆಯ್ಕೆ ಮಾಡ್ಕೊಂಡು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವು ಜನರಲ್ಲಿ ಪ್ರಚಾರದಲ್ಲಿರುವವು, ನಿಜವಾಗಿಯೂ ಸಂಭವಿಸಿದ ಸಂಗತಿಗಳ ಬಗ್ಗೆ ಅದ್ಭುತವಾದ ಕಥೆಗಳು ಹುಟ್ಟಿಕೊಂಡಿರುವವು. ಇವುಗಳಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇರಲಾರದು. ಯಾವುದೇ ರೀತಿಯದು ಇರಲ್ಲ ಅತಿಶಯೋಕ್ತಿ, ಯಾವ ಅತಿಶಯೋಕ್ತಿನೂ ಕೂಡ ಇಟ್ಕೊಳ್ಳೋಂಥ ಕಥೆಗಳು ಇವಲ್ಲ. ಹಾಗಾಗಿ ಇವುಗಳನ್ನು ಶಿಕ್ಷಕ ಹೆಚ್ಚು ಅರ್ಥಪೂರ್ಣವಾಗಿ ಬಳಸ್ಬೋದು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳು ಕೂಡ ನಡಿಬೇಕು ಅಂತ ನನ್ನ ಒಂದು ಭಾವನೆ. ಹಾಗೆಯೇ ಈ ಕಥೆಗಳ ಮುಖೇನ ನಾವು ತರಗತಿಗಳಲ್ಲಿ ಈ ಥರದ 3 ವಿಧವಾಗಿರುವಂಥ ಕಥೆಗಳನ್ನು ಬಳಸ್ಬೋದು. ಉದಾಹರಣೆಗೆ ಸತ್ಯ ಕಥೆಗಳು, ದಂತಕಥೆಗಳು ಅಥವಾ ಉದಾಹರಣೆಗಳು, ಪೌರಾಣಿಕ ಕಥೆಗಳು ಅಂಥೇಳಿ ನಾವು ಇದನ್ನು ಕರೆಯೋದಕ್ಕೂ ಕೂಡ ಸಾಧ್ಯತೆ ಆಗುತ್ತೆ. ಆ ಥರದ ಹಿನ್ನೆಲೆ ಇಟ್ಟುಕೊಂಡು ಪ್ರಯತ್ನವನ್ನು ಇಲ್ಲಿ ಖಂಡಿತ ಮಾಡಬೇಕು. ಇನ್ನು ಶಿಕ್ಷಕ ಕಥನ ವಿಧಾನವನ್ನು ಬಳಸುವಾಗ ಗಮನಿಸಬೇಕಾದಂಥ ಅಂಶಗಳು. ಈಗಾಗಲೇ ನಾವು ಹೇಳಿದಾಗೆ ಶಿಕ್ಷಕ ಬಹಳಷ್ಟು ಜಾಗರೂಕತೆಯಿಂದ ಕಥನ ವಿಧಾನದ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಶಿಕ್ಷಕನಿಗೆ ಇತಿಹಾಸದ ವಿಷಯ ಹಾಗೂ ಕಥೆ ಹೇಳುವುದರಲ್ಲಿ ಆಸಕ್ತಿ ಇರಬೇಕು. ಫಸ್ಟ್ ದ ಟೀಚರ್ ಶುಡ್ ಹ್ಯಾವ್ ಇಂಟ್ರೆಸ್ಟ್ ರಿಗಾರ್ಡಿಂಗ್ ಟು ದ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಆಲ್ಸೋ ದ ಟೀಚಿಂಗ್ ಸಬ್ಜೆಕ್ಟ್. ದಟ್ ಇಸ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೈಲ್ ಟೀಚಿಂಗ್ ಹಿಸ್ಟ್ರಿ ಆ್ಯಂಡ್ ಸಿವಿಕ್ಸ್. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಆತನಿಗೆ ತಾನು ಬೋಧನೆ ಮಾಡುವಂಥ ವಿಷಯದ ಮೇಲೆ ಪ್ರೀತಿ, ಅಭಿಮಾನ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾವು ತರಗತಿಗಳಲ್ಲಿ ಶಿಕ್ಷಕನಿಗೆ ಈ ಥರದ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೇಳುವಂಥದ್ದನ್ನು ಕೂಡ ನಾವು ಕಾಣ್ಕೊಳ್ತೇವೆ. ಇನ್ನು ಮತ್ತೊಂದು ಮುಖ್ಯ ವಿಷಯ, ಶಿಕ್ಷಕನಲ್ಲಿ ವಿಷಯದ ಮೇಲೆ ಪ್ರಭುತ್ವವಿರಬೇಕು ಮತ್ತು ಶಿಕ್ಷಕನು ಉತ್ಸಾಹಿಯಾಗಿರಬೇಕು. ಯು ಶುಡ್ ಹ್ಯಾವ್ ಎ ಮಾಸ್ಟ್ರಿ ಇನ್ ದ ಕಂಟೆಂಟ್. You should have a mastery about his subject, and also you should have always curiosity regarding the historical events. That is the main purpose of the teaching history. And also there is some important consideration points of the teaching history or the using the storytelling method. ಶಿಕ್ಷಕನಲ್ಲಿ ವಿಷಯದ ಮೇಲೆ ಪ್ರಭುತ್ವವಿರಬೇಕು ಮತ್ತು ಶಿಕ್ಷಕನು ಉತ್ಸಾಹಿಯಾಗಿರಬೇಕು. ಶಿಕ್ಷಕರಲ್ಲಿ ನಾಟಕೀಯ ಲಕ್ಷಣಗಳು, ನಟನಾ ಕೌಶಲ್ಯ, ಹಾಸ್ಯ ಪ್ರಜ್ಞೆ ಮೊದಲಾದ ಗುಣಗಳಿರಬೇಕು. ಶಿಕ್ಷಕ ಅಂದ ತಕ್ಷಣ ಸೈಲೆಂಟಾಗಿರಬೇಕು ಅಂತೇನಿಲ್ಲ. ಆತನಲ್ಲಿ ಡ್ರಾಮ್ಯಾಟಿಕ್ ಸ್ಕಿಲ್ಸ್ ಆ್ಯಂಡ್ ದ ಆ್ಯಕ್ಟಿಂಗ್ ಸ್ಕಿಲ್ ಆ್ಯಂಡ್ ಆಲ್ಸೋ ದ ಹ್ಯೂಮರಸ್ ಸೆನ್ಸ್. ದ ಟೀಚರ್ ಶುಡ್ ಹ್ಯಾವ್ ದೀಸ್ ಕ್ವಾಲಿಟೀಸ್ ಇನ್ ದ ಕ್ಲಾಸ್ ರೂಮ್. ಅವನಲ್ಲಿ ನಾಟಕೀಯ ಲಕ್ಷಣಗಳು, ನಟನಾ ಕೌಶಲ್ಯ, ಹಾಸ್ಯ ಪ್ರಜ್ಞೆ ಮೊದಲಾದ ಗುಣಗಳಿರಬೇಕು. ಕಥಾ ನಿರೂಪಣಾ ಶೈಲಿಯು ಸರಳವಾಗಿರಬೇಕು ಮತ್ತು ಆಸಕ್ತಿದಾಯಕವಾಗಿರಬೇಕು. ಕಥೆಯನ್ನು ನೆರೇಷನ್ ಮಾಡುವಾಗ ದ ಸ್ಟೈಲ್ ಆಫ್ ದಿ ನೆರೇಷನ್ ಶುಡ್ ಬಿ ವೆರಿ ಸಿಂಪಲ್. ಇಟ್ ಶುಡ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ these types of the techniques should always seek further information regarding to the events, and also it should be very interesting. ಆಸಕ್ತಿಯುತ ಆಗದಲ್ಲದೆ ಅವು ಸರಳವಾಗಿ ಕೂಡ ಇರಬೇಕಾಗುತ್ತೆ. ಕತೆ ಹೇಳುವಾಗ ಕಾಲ ಮತ್ತು ಸ್ಥಳ ಪ್ರಜ್ಞೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಒಂದಾನೊಂದು ಕಾಲದಲ್ಲಿ, ಯಾವ ಕಾಲ ಅದು, ಯಾವ ಸ್ಥಳ, ಒಂದು ಊರಿನಲ್ಲಿ, ಯಾವ ಊರಿನಲ್ಲಿ, ಕತೆಗಳು ಅನಿಸಲ್ಲ. ಅದು ನಿನ್ನ ಕತೆ ಹೇಳಕ್ಕೆ ಹೊರಟ್ರೆ ಆ ಪರ್ಟಿಕ್ಯುಲರಾಗಿ ಆ ಪ್ಲೇಸನ್ನು ತೆಗೆದುಕೊಳ್ಬೇಕು. ಒಂದಾನೊಂದು ಕಾಲ ಅಂದರೆ ಪ್ಲೇಸ್ ಪರ್ಟಿಕ್ಯುಲರಾಗಿ ಹೇಳಬೇಕು. ಒಂದಾನೊಂದು ಸ್ಥಳ ಅಂದರೆ ಪರ್ಟಿಕ್ಯುಲರಾಗಿ ಪ್ಲೇಸ್ ಇರಬೇಕು, ವರ್ಷಗಳು ಇರಬೇಕು. ವಿದ್ಯಾರ್ಥಿಗಳ ಬುದ್ಧಿಮಟ್ಟಕ್ಕೆ ತಕ್ಕಂತಹ ಕತೆಗಳನ್ನು ಆರಿಸಬೇಕು. ನೀನು ಓದಿರೋದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಥವಾ PhD ಮಾಡಿರ್ಬೋದು. ಆದರೆ ನೀನು ತರಗತಿಗೆ ಹೋಗ್ತಾ ಇರೋದು 8ನೇ ತರಗತಿ ಅಥವಾ 5ನೇ ತರಗತಿ ಅಥವಾ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂತ ನಿನ್ನ ಮನಸ್ಸಿನಲ್ಲಿದ್ದಾಗ ಆ ವಿದ್ಯಾರ್ಥಿಗಳಿಗೆ ಅನುಗುಣವಾದ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಸಾಮಾಜಿಕ ಮತ್ತು ಮಾನವ ವಿಕಾಸದ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ದ ಎವಲ್ಯೂಷನ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಆಲ್ಸೋ ದ ಸೊಸೈಟಿ. ದ ಟೀಚರ್ ಶುಡ್ ಸೆಲೆಕ್ಟ್ ದ ಸ್ಟೋರಿ ಫ್ರಮ್ ದ ಎವಲ್ಯೂಷನ್ ಆಫ್ ದ ಸೊಸೈಟಿ
ಆ್ಯಂಡ್ ಆಲ್ಸೋ ದ ಎವಲ್ಯೂಷನ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಹಾಗಾದಾಗ ಅದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಆಗಿರುತ್ತೆ, ಅನಿಸಿಕೆನೂ ಕೂಡ ಹೆಚ್ಚು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಕತೆಗಳು ಸತ್ಯಾಂಶದಿಂದ ಕೂಡಿರಬೇಕು. ನೀವು ಹೇಳೋ ಕತೆ ಯಾವುದು ಅಡುಗೋಲಜ್ಜಿ ಕತೆ ಆಗಿರಬಾರ್ದು, ಅದರಲ್ಲಿ ಹೆಚ್ಚು ಸತ್ಯ ಅಡಗಿರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮನ್ನು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ. ಇಲ್ಲದೆ ಹೋದರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಇಷ್ಟಪಡಲಿಕ್ಕೆ ಸಾಧ್ಯತೆ ಇಲ್ಲ. ಕತೆಗಳು ಸತ್ಯಾಂಶದಿಂದ ಕೂಡಿದರೆ ಮಾತ್ರ ಈ ರೀತಿಯಾದ ಪ್ರಯತ್ನವನ್ನು ಇಲ್ಲಿ ನಾವು ಮಾಡಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಓಕೆ, ಹಾಗಾದರೆ ಕಥೆಯ ಉಪಯೋಗಗಳು ಏನು? ಏನಾದರೂ ಉಪಯೋಗ ಇದೆಯಾ? ನೀವು ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಯೂಸ್ ಮಾಡೋದ್ರಿಂದ ಬಳಸ್ತಾ ಇದ್ದೀರಲ್ವ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಈಸ್ ದೇರ್ ಎನಿ ಬೆನಿಫಿಟ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್? ಎಸ್, storytelling has a strong and unique benefits. Transfer tacit part of knowledge. Nurtures the good human relationship. The stories always nurture the good relationships. Brings out the fashion of audience. Cause to develop the imagination skills of audience. The main purpose of this technique is sharing and transferring knowledge. The main purpose of this technique is sharing and transferring the knowledge. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಅಭೂತಪೂರ್ವವಾಗಿರುವಂತಹ ರೂಪಿತ ಅಥವಾ ಸೂಚಿತ ಜ್ಞಾನವನ್ನು ಮಕ್ಕಳಿಗೆ ವರ್ಗಾವಣೆ ಮಾಡುತ್ತೆ. ಮಕ್ಕಳ ನಡುವೆ ಉತ್ತಮ ಸಂಸ್ಕೃತಿಯನ್ನು ಬೆಳೆಸುತ್ತೆ, ಉತ್ತಮ ಮಾನವೀಯ ಸಂಬಂಧಗಳನ್ನು ಬೆಳೆಸುತ್ತೆ ಕತೆಗಳು. ಮಕ್ಕಳ ಜೊತೆ ಅಥವಾ ಪ್ರೇಕ್ಷಕರ ಜೊತೆ ಉತ್ತಮವಾದ ಒಂದು ಪ್ರಯತ್ನವನ್ನು ಬೆಳೆಸಲಿಕ್ಕೆ ಇದು ಕಾರಣೀಭೂತ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮನುಷ್ಯನಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಊಹಾತ್ಮಕ ಕಲ್ಪನೆಯನ್ನು ಅಥವಾ ಕಲ್ಪನಾ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಯತ್ನ ಅಥವಾ ಉದ್ದೇಶ ಕತೆಗಳಿಗಿದೆ. ಆ ಪ್ರಯತ್ನದಲ್ಲಿ ನಾವು ಸದಾ ಮುನ್ನುಗ್ಗಬೇಕು. ಮೈನ್ ಪರ್ಪೋಸ್ ಆಫ್ ದಿಸ್ ಟೆಕ್ನಿಕ್ ಈಸ್ ಶೇರಿಂಗ್ ಆ್ಯಂಡ್ ಟ್ರಾನ್ಸ್ಫರಿಂಗ್ ನಾಲೆಡ್ಜ್. ಮುಖ್ಯವಾಗಿ ನೀವು ಕತೆಗಳನ್ನು ಯಾಕೆ ಹೇಳ್ತಾ ಇದ್ರಿ ಅಂತ ಗಮನದಲ್ಲಿಟ್ಕೊಳ್ಳಿ. ಮುಖ್ಯ ಉದ್ದೇಶವೇನು ಇದ್ರೆ ಅಂದರೆ, ದ ಮೈನ್ ಪರ್ಪೋಸ್ ಆಫ್ ದ ಸ್ಟೋರಿ ಟೆಲ್ಲಿಂಗ್ ಈಸ್ ಟು ಟ್ರಾನ್ಸ್ಫರಿಂಗ್ ಆ್ಯಂಡ್ ಆಲ್ಸೋ ಟು ಶೇರಿಂಗ್ ದ ನಾಲೆಡ್ಜ್ ವಿತ್ ಅವರ್ ಸ್ಟೂಡೆಂಟ್ಸ್. ದಟ್ ಈಸ್ ದ ಮೈನ್ ಪರ್ಪೋಸ್ ಆಫ್ ದಿ ಸ್ಟೋರಿ ಟೆಲ್ಲಿಂಗ್. ಹಾಗಾಗಿ ಕತೆಗಳ ಮುಖ್ಯ ಉದ್ದೇಶನೇ ಅದು. ಮಕ್ಕಳಿಗೆ ಕತೆಗಳನ್ನು ಹೇಳ್ತಾ ಇದ್ದೀರಿ ಅಂದರೆ ಅದರಲ್ಲಿ ಏನಾದರೂ ಒಂದು ಸಂದೇಶಗಳಿರಬೇಕು ಮತ್ತು ಅಭೂತಪೂರ್ವವಾದ ಜ್ಞಾನವನ್ನು ಅವರ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ಅನ್ನೋದು ಮತ್ತೊಂದು ಮುಖ್ಯವಾಗಿರುವಂಥ ಒಂದು ಅಂಶಗಳು. ದೆನ್ ವಾಟ್ ಆರ್ ದ ಮೈನ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೋರಿ ಟೆಲ್ಲಿಂಗ್ ಮೆಥಡ್, ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್? ಹಾಗಾದರೆ ಈ ಸ್ಟೋರಿ ಟೆಲ್ಲಿಂಗ್ ಟೆಕ್ನ ಮುಖ್ಯ ಉದ್ದೇಶಗಳು ಏನಾಗಿರುತ್ತೆ? ಯಾವ ಉದ್ದೇಶಕ್ಕಾಗಿ ನಾವು ಇದನ್ನು ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ? ಹಿಯರ್ ದ ಸ್ಟೋರಿ ಟೆಲ್ಲರ್ ಮಸ್ಟ್ ಹ್ಯಾವ್ ಗುಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ನೀವು ಕತೆ ಹೇಳಬೇಕಾದ್ರೆ ನಿಮ್ಮ ಕತೆ ಕೇಳಲ್ಲ ಅಂತ ನೀವು ಭಾವಿಸಬಾರ್ದು. ಕತೆ ಹೇಳೋರು ಆ ರೀತಿ ಇರಬೇಕು. ಸ್ಟೋರಿ ಟೆಲ್ಲರ್ ಮಸ್ಟ್ ಹ್ಯಾವ್ ದ ಗುಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಕತೆ ಹೇಳುವವರು ಉತ್ತಮವಾಗಿರುವಂತಹ ಕತೆ ನಿರೂಪಣಾ ಕೌಶಲ್ಯವನ್ನು ಹೊಂದಿರಬೇಕು. ಗುಡ್ ಐ ಕಾಂಟ್ಯಾಕ್ಟ್, ಎಲ್ಲರನ್ನೂ ಕೂಡ ನೋಡ್ತಾ ಇರಬೇಕು. ಎಲ್ಲ ಘಟನೆಗಳನುಗುಣವಾಗಿ ನಿಮ್ಮ ಕಣ್ಣುಗಳಲ್ಲಿ ಆ ಘಟನೆಗಳೇ ಬಿಂಬಿಸುವಂತಿರಬೇಕು. ಗುಡ್ ಐ ಕಾಂಟ್ಯಾಕ್ಟ್ ಆಫ್ ದಿ ಸ್ಟೂಡೆಂಟ್ಸ್. ಗುಡ್ ಎಂಥೂಸಿಯಾಸಮ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್, ಉತ್ಸಾಹ ಭರಿತ ಆ ಘಟನೆಗೆ ಪೂರಕವಾಗಿ ಅದರಲ್ಲಿ ತಲ್ಲೀನರಾಗೋದು, ತೊಡಗಿಕೊಳ್ಳುವುದು, ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡೋದು. ಆ್ಯಂಡ್ ಆಲ್ಸೋ ಗುಡ್ ಪ್ರಿಪರೇಷನ್, ಕತೆಗಳನ್ನು ಹುಡುಕಬೇಕು. ಅಥವಾ ಆ ಕಂಟೆಂಟ್ ನಿಮಗೆ ಕತೆಯಾಗಿ ಸಿಗೋದಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿರೋದು, ಅದನ್ನು ಕತೆಯಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಗುಡ್ ಯೂಸ್ ಆಫ್ ವಾಯ್ಸ್ ಆ್ಯಂಡ್ ಗುಡ್ ವಾಲ್ಯೂಮ್. ವಾಯ್ಸ್ ಪ್ಯಾಟ್ರನ್ ನಿಮ್ಮ ಸ್ಕಿಲ್ ನೋಡಿದ್ದೀರಿ ನೀವು. ಧ್ವನಿಯ ಏರಿಳಿತ, ಸಂದರ್ಭಕ್ಕನುಸಾರವಾಗಿ ಧ್ವನಿಯನ್ನು ಬದಲಾವಣೆ ಮಾಡುವಂಥದ್ದು, ಧ್ವನಿಯ ಏರಿಳಿತವನ್ನು ಬಳಸಿಕೊಳ್ಳುವಂಥದ್ದು. ಅಪ್ರೋಪ್ರಿಯೇಟ್ ಟಾಕಿಂಗ್ ಸ್ಪೀಡ್. ಕೆಲವರು ಮಾತನಾಡುವಾಗ ಅವರ ಸಂಭಾಷಣೆಗಳೇ ಅರ್ಥ ಆಗೋದೇ ಇಲ್ಲ, ಅಷ್ಟೇ ಸ್ಪೀಡಾಗಿ ಮಾತನಾಡ್ಬಿಡ್ತಾರೆ. ಹಾಗಾಗಿ ಅಪ್ರೋಪ್ರಿಯೇಟ್ ಟಾಕಿಂಗ್ ಸ್ಪೀಡ್. ಗುಡ್ ಯೂಸ್ ಆಫ್ ಬಾಡಿ ಆ್ಯಂಡ್ ಹ್ಯಾಂಡ್ ಗೆಸ್ಚರ್ಸ್. ಸನ್ನಿವೇಶಕ್ಕನುಗುಣವಾಗಿ ದೇಹದ ಗುಣಲಕ್ಷಣಗಳನ್ನು ಮತ್ತು ಗೆಸ್ಚರ್ಸ್ಗಳನ್ನು, ಆಂಗಿಕ ಭಾವನೆಗಳನ್ನು
ಶಿಕ್ಷಕರು ತರಗತಿಯಲ್ಲಿ ಬಳಸುವಂಥ ಪ್ರಯತ್ನವನ್ನು ಮಾಡಿದಾಗ ಮಕ್ಕಳಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ, ದೀಸ್ ಆರ್ ದ ಮೈನ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್. ಕಥೆಯನ್ನು ಹೇಳುವಾಗ ಕಥನ ಪದ್ಧತಿಯನ್ನು ಅನುಸರಣೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಅಂದರೆ ಈ ತತ್ವಗಳನ್ನು ಖಂಡಿತವಾಗಲೂ ಕೂಡ ನೀವು ಬಳಕೆಯನ್ನು ಮಾಡಲೇಬೇಕು. ಯಾವುದು ಉತ್ತಮ ದೃಷ್ಟಿಕೋನ, ಕಣ್ಣಿನ ಸಂಪರ್ಕಗಳು ಅಂತ ಹೇಳ್ತೀವಿ ನಾವು, ಉತ್ಸಾಹ, ಪ್ರಶಂಸೆಗಳನ್ನು ವ್ಯಕ್ತಪಡಿಸೋದು, ಅಭಿವ್ಯಕ್ತಪಡಿಸೋದು, ಉತ್ತಮವಾದ ಸಿದ್ಧತೆ ಮಾಡಿಕೊಳ್ಳೋದು ಮತ್ತು ಉತ್ತಮವಾದ ಧ್ವನಿಯನ್ನು ಬಳಕೆ ಮಾಡಿಕೊಳ್ಳೋದು, ಸಂದರ್ಭಕ್ಕನುಸಾರವಾಗಿ ಧ್ವನಿಯ ಏರಿಳಿತವನ್ನು ಮಾಡುವಂಥದ್ದು, ಮಾತಿನ ಗತಿಯಲ್ಲಿ ಬದಲಾವಣೆ, ಮಾತಿನ ವೇಗದಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಮತ್ತು ಉತ್ತಮವಾಗಿರುವಂತಹ ದೈಹಿಕ ಮತ್ತು ಆಂಗಿಕ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ದೀಸ್ ಆರ್ ದ ಮೈನ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್. ಓಕೆ, ಲೆಟ್ ಅಸ್ ಸಿ ದ ಮೆರಿಟ್ಸ್ ಆಫ್ ದಿ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಹಾಗಾದರೆ ಕಥಾನ ವಿಧಾನದಿಂದ ಏನಾದರೂ ಅನುಕೂಲ ಇದೆಯಾ? ಎಸ್, ಖಂಡಿತವಾಗ್ಲೂ ಕಥೆಯನ್ನು ಹೇಳೋದ್ರಿಂದ ಮಕ್ಕಳಲ್ಲಿ ಅಭೂತಪೂರ್ವವಾಗಿರುವಂತಹ ಬದಲಾವಣೆಗಳನ್ನು ಶಿಕ್ಷಕ ಇಲ್ಲಿ ಮಾಡಬಹುದು. ವಿದ್ಯಾರ್ಥಿಗಳ ಕಲ್ಪನಾ ಶಕ್ತಿ ವಿಕಾಸವಾಗುತ್ತದೆ. ನೀರಸವಾಗಿರುವಂಥ ವಿಷಯಗಳು ಜೀವಂತವಾಗುತ್ತವೆ. ವಿದ್ಯಾರ್ಥಿಗಳನ್ನು ಒಳ್ಳೆಯ ನಿರೂಪಕರನ್ನಾಗಿ ಮಾಡುತ್ತದೆ. ಅಧ್ಯಯನದೆಡೆಗೆ ಆಸಕ್ತಿ ಬೆಳೆಯುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳು ಬೆಳೆಯುವಂತೆ ಪ್ರೇರೇಪಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮತ್ತು ನೈತಿಕ ಸುಗುಣಗಳು ಬೆಳೆಯುತ್ತವೆ. ಇತಿಹಾಸದ ವಿಷಯದ ಬಗ್ಗೆ ಕುತೂಹಲ ಮತ್ತು ಆಸಕ್ತಿಯನ್ನುಂಟು ಮಾಡುತ್ತದೆ. ಈ ವಿಧಾನವು ತುಂಬ ಸರಳ. ಎಲ್ಲ ಶಿಕ್ಷಕರು ಈ ವಿಧಾನವನ್ನು ಬಳಸ್ಬೋದು. ಇದಕ್ಕೇನು ತರಬೇತಿ ಅಂತೇನು ಬೇಕಾಗಲ್ಲ. ಯಾರು ಚೆನ್ನಾಗಿ ಮಾತನಾಡಬಲ್ಲರೋ, ಯಾರಿಗೆ ಚೆನ್ನಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಯಾರು ಕಥೆಗಳನ್ನು ಹೇಳಬೇಕು ಅಂತ ಇಷ್ಟ ಇರುತ್ತೋ ಅವರೆಲ್ಲರೂ ಕೂಡ ಚೆನ್ನಾಗಿ ಇದನ್ನು ಬಳಸ್ಬೋದು. ಉತ್ತಮ ರೀತಿಯಲ್ಲಿ ಕಲಿಕೆಯ ವರ್ಗಾವಣೆಯಾಗುತ್ತದೆ. ಈ ವಿಧಾನವು ಮಕ್ಕಳಲ್ಲಿ ಅವಧಾನ ಶಕ್ತಿಯನ್ನು ಬೆಳೆಸುತ್ತದೆ. ಕತೆ ಕೇಳೋದ್ರಿಂದ ಮಕ್ಕಳು ಏಕಾಗ್ರತೆಯನ್ನು ಬೆಳೆಸ್ಕೊಳ್ತಾರೆ. ಅವಧಾನ, ಅಟೆನ್ಷನ್ ಅಂತ ಹೇಳ್ತೀವಲ್ಲ ನಾವು, ಅಟೆನ್ಷನ್ ಡೆವಲಪ್ ಆಗುತ್ತೆ. ಈ ವಿಧಾನದಿಂದ ಸತ್ಯಸಂಧತೆ, ರಾಷ್ಟ್ರಪ್ರೇಮ, ಸ್ವಾರ್ಥ, ತ್ಯಾಗ ಮೊದಲಾದ ಸುಗುಣಗಳು ಬೆಳೆಯುತ್ತವೆ. ಸಾಮಾನ್ಯವಾಗಿ ಈ ವಿಧಾನದಿಂದ ಸತ್ಯಸಂಧತೆ, ಸ್ವಾರ್ಥವನ್ನು ತ್ಯಾಗ ಮಾಡೋದು ಅಥವಾ ನಿಸ್ವಾರ್ಥ ಅಂತ ನಾವು ಹೇಳ್ತೀವಲ್ವ, ನಿಸ್ವಾರ್ಥ ಗುಣಗಳು, ತ್ಯಾಗದ ಮನೋಭಾವನೆಗಳು, ಹೀಗೆ ಅನೇಕ ಗುಣಗಳು ಇದರಿಂದ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳು ಕೂಡ ಇವತ್ತು ನಡಿಬೇಕು. ಹಾಗಾಗಿ ಕಥೆಗಳಲ್ಲಿ ಸಾಕಷ್ಟು ವಿವರವಾದಂತಹ ಮಾಹಿತಿಗಳೇ ಹೆಚ್ಚು ತುಂಬಿಕೊಂಡಿರುತ್ತೆ. ಇವೆಲ್ಲವೂ ಕೂಡ ಮೆರಿಟ್ಸ್ ಆಫ್ ದ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಇಟ್ಸ್ ಡೆವಲಪ್ ದ ಇಮ್ಯಾಜಿನೇಷನ್ ಪವರ್, ಇಟ್ಸ್ ಡೆವಲಪ್ ದ ಕ್ಯೂರಿಯಾಸಿಟಿ ಅಮಾಂಗ್ ದ ಸಬ್ಜೆಕ್ಟ್, ಇಟ್ಸ್ ಕ್ರಿಯೇಟ್ ದ ಗುಡ್ ನೆರೇಟರ್, ಆರ್ ದ ಸ್ಟೋರಿ ಟೆಲ್ಲಿಂಗ್ ಮೆಥಡ್ modify the students as good narrator. The stories always develop the interest among the studies. The stories always develop the values among the students. The stories always develop the social and the moral values among the students. And it is very easy to use. That's why all the teachers should use these types of the techniques in the classroom. That is the main important thing also. ಇವೆಲ್ಲವೂ ಕೂಡ ಕಥನ ವಿಧಾನದ ಅನುಕೂಲತೆಗಳು. ಹಾಗಾದರೆ ಇದರ ಅನಾನುಕೂಲಗಳೇನಿದ್ದಾವೆ, ಕಥನ ಪದ್ಧತಿಯ ದೋಷಗಳೇನಿದೆ ಅನ್ನೋದನ್ನು ಕೂಡ ಕೆಲವೊಂದು ಅಂಶಗಳಲ್ಲಿ ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಈಗ ಮಾಡೋಣ. ಕೆಲವೊಂದಷ್ಟೇ ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಕಥನ ವಿಧಾನದ ದೋಷಗಳು. ಸಾಮಾನ್ಯವಾಗಿ ಈ ವಿಧಾನದ ಕೇವಲ ಪ್ರಾಥಮಿಕ ಹಂತಕ್ಕೆ ಮಾತ್ರ ಹೆಚ್ಚು ಉಪಯುಕ್ತ ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳಿಗೆ ಕಥೆನ ಹೇಳೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಈ ಕಥನ ವಿಧಾನವನ್ನು ಹೆಚ್ಚು ಬಳಸೋದ್ರಿಂದ ವಿದ್ಯಾರ್ಥಿಗಳ ಪಾತ್ರ ಭಾಳಷ್ಟು ಕಡಿಮೆ ಇರುತ್ತೆ ಅಂತ ಹಲವಾರು ವ್ಯಕ್ತಿಗಳ ಅಭಿಪ್ರಾಯ. ಅವರ ಪಾತ್ರನೇ ಇರೋದಿಲ್ಲ, ಅವರು ಭಾಳಷ್ಟು ನಿಷ್ಕ್ರಿಯ ಆಗಿಬಿಡ್ತಾರೆ. ಹಾಗಾಗಿ ಕಥನ ಪದ್ಧತಿ ಬೇಡ ಅಂತ ಹೇಳ್ತಾರೆ. ಕಥನವು ಕಲೆಯಾದ್ದರಿಂದ ಎಲ್ಲ ಶಿಕ್ಷಕರಿಗೆ ಇದನ್ನು ಬಳಸಲು ಸಾಧ್ಯವಾಗಲಾರದು ಅನ್ನೋದು ಅವರ ಅಭಿಪ್ರಾಯ. ಎಲ್ಲರದ್ದು ಅಲ್ಲ, ಅವ್ರು ಯಾರ್ಯಾರು ತಿಳ್ಕೊಳ್ತಾರೋ ಆ ದೃಷ್ಟಿಯಲ್ಲೇ ಆಗುತ್ತೆ. ಆಮೇಲೆ ಕಥೆಗಳ ಆಯ್ಕೆಯು ಸೂಕ್ತವಾಗಿರದಿದ್ದರೆ ಬೋಧನೆಯ ಗುರಿಯನ್ನು ಸಾಧಿಸಲಾಗೋದಿಲ್ಲ. ಬೋಧನೆಯ ಗುರಿ ದೇಶಭಕ್ತಿ ಬೆಳೆಸೋದು ಅಂತ ಹಾಕ್ಕೊಂಡಿರ್ತೀರಿ, ಅದನ್ನು ಮುಟ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕಂದರೆ ಅಂಥ ಕಥೆಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕಲ್ಲಿ ನಾವು. ದೇಶಭಕ್ತಿನ ಬೆಳೆಸೋದು ವಿದ್ಯಾರ್ಥಿಗಳಿಗೆ ಅಂತ ಉದ್ದೇಶ ಬರ್ಕೊಂಡಿರ್ತೀವಿ, ಆದರೆ ಕತೆ ಅದಕ್ಕೆ ರಿಲೆವೆಂಟ್ ಆಗಿರಬೇಕು.
ಕತೆಗೆ ಪ್ರಾಮುಖ್ಯತೆ ಹೆಚ್ಚಾಗಿ ವಿಷಯದ ಮಹತ್ವ ಕಡಿಮೆ ಆಗ್ಬೋದು. ಕಥೆನೇ ಹೆಚ್ಚು ನೀವು ಹೇಳ್ಕೊತ ಹೊರಟ್ರೆ, ವಿದ್ಯಾರ್ಥಿಗಳಿಗೆ ಕಥೆಯನ್ನೇ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ಏನಾಗುತ್ತೆ, ಕಥೆಯ ವಿಷಯದ ಮಹತ್ವ ಕಡಿಮೆಯಾಗಿ ಕಥೆಯ ಮಹತ್ವ ಹೆಚ್ಚಾಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಯೋಜಿತವಾಗಿ ಈ ಪ್ರಯತ್ನವನ್ನು ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ವಿಷಯಗಳು ಇತಿಹಾಸದಲ್ಲೇ ಬರುವಂತಹ ಒಂದು ಸಾಂಪ್ರದಾಯಿಕ ಬೋಧನಾ ವಿಧಾನವಾಗಿರುವಂತಹ ಕಥನ ಪದ್ಧತಿಯ ಕುರಿತಾಗಿರುವಂಥ ಒಂದು ಮಾಹಿತಿ. ಇದರಲ್ಲಿ ನಾವು ಕಥೆಗಳಂದರೆ ಏನು ಮತ್ತು ಕಥನ ವಿಧಾನದ ಮಹತ್ವ ಮತ್ತು ಕತೆ ಯಾವ್ಯಾವ ಥರದ ಕಥೆಗಳಿದೆ, ಆಮೇಲೆ ಕಥನ ವಿಧಾನವನ್ನು ಬಳಸಬೇಕಾದ್ರೆ ಅನುಸರಿಸುವಂಥ ಅಂಶಗಳು ಯಾವುದು ಮತ್ತು ಕಥನ ವಿಧಾನದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ಇಲ್ಲಿಯವರೆಗೆ ತಿಳಿದುಕೊಂಡೆವು.